ನಮಸ್ಕಾರ ಸ್ನೇಹಿತರೆ. ಕಳೆದ ವಿಡಿಯೋದಲ್ಲಿ ನೀವು ಪುಂಜಲ್ಕಟ್ಟೆ ಮಧ್ಯಂತರದಿಂದ ಗುರುವಾಂಕೆರೆಯ ನಗರ ಭಾಗಕ್ಕೆ ಎಂಟ್ರಿ ಆಗೋವರೆಗೂ ವಿಡಿಯೋವನ್ನು ನೋಡಿದ್ರಿ. ಇದು ಗುರುವಾಂಕೆರೆ ಸರ್ಕಲ್. ತುಂಬ ಇಕ್ಕಟ್ಟಾಗಿರುವಂಥ ಸರ್ಕಲ್ ಅಂತ ಹೇಳ್ಬೋದು. ನೀವು ನೋಡ್ಬೋದು, ಇಲ್ಲಿ ಎಡಬದಿಯಲ್ಲೆಲ್ಲ ಬಿಲ್ಡಿಂಗ್ಗಳನ್ನು ಏನು ಮಾರ್ಕ್ ಮಾಡಿದ್ರು ಅದನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವರ್ಷವೇ ಹೊಡೆಯುವುದು ಮುಗಿಸಿ ರಸ್ತೆ ಕೆಲಸಗಳು ಆಗ್ತದ, 2026ನೇ ಸಾಲಿನಲ್ಲೇ ಎಲ್ಲ ಕೆಲಸಗಳು ಮುಗೀತದ ಅನ್ನೋದ್ರ ಬಗ್ಗೆ ಕ್ವಶನ್ ಮಾರ್ಕ್ ಆಗಿರ್ತದೆ. ಏಕೆಂದರೆ ಗುರುವಾಂಕೆರೆ ತುಂಬ ರಸ್ತೆಗೆ ಅಂಟಿಕೊಂಡಂತಹ ಒಂದು ನಗರ ಭಾಗವಾಗಿದೆ. ಸೊ ಅದನ್ನೀಗ ಒಡೆದು ಅಗಲೀಕರಣ ಮಾಡುವಂಥದ್ದು ಮತ್ತು ಅದರ ಸರ್ವಿಸ್ ರಸ್ತೆ ಬರುವಂಥದ್ದು ಕೂಡ ಇದೆ. ಹಾಗಾಗಿ 2026ನೇ ಇಸ್ವಿಯಲ್ಲಿ ಎಷ್ಟು ಕೆಲಸ ಆಗ್ತದೆ ಅನ್ನೋದ್ರ ಬಗ್ಗೆ ನೋಡಬೇಕಾಗಿದೆ. NH-73ನ BC ರೋಡ್ನಿಂದ ನಾವೇನು ಎಡಬದಿಗೆ ತಿರುಗ್ತೀವಿ, ಚಾರ್ಮುಡಿ ಘಾಟ್ನಲ್ಲಿ ಹೋಗ್ಲಿಕ್ಕೆ ಮೂಡಿಗೆರೆ ಚಿಕ್ಕಮಗಳೂರು ಇರ್ಬೋದು, ಮೂಡಿಗೆರೆಯಿಂದ ಬೇಲೂರು ಮಾರ್ಗವಾಗಿ ತುಮಕೂರು ಇರ್ಬೋದು, ಅಲ್ಲಿಯ ರಸ್ತೆ ಕೆಲಸ ಎಷ್ಟಾಗಿದೆ, ಚಾರ್ಮುಡಿ ಘಾಟ್ನ ಹೊರಗೆ ಹೋಗುವಷ್ಟವರೆಗೂ ಎಷ್ಟು ಕೆಲಸಗಳು ಆಗಿದೆ ಅನ್ನೋದ್ರ ಬಗ್ಗೆ. ಕಳೆದ ವರ್ಷವೇ ಹೆಚ್ಚಿನ ಅಂಶ ಕೆಲಸಗಳು ಇಲ್ಲ ಆಗಿತ್ತು. ಆದರೆ ಈ ವರ್ಷ ನೋಡಿ, ಇದು ಮುಖ್ಯವಾಗಿ ಮಧ್ಯದಲ್ಲಿ ನಾವು ಹೋಗ್ತಿರುವಂಥ ರಸ್ತೆ ಮುಖ್ಯ ರಸ್ತೆಯಾಗಿ ಉಳಿತದೆ. ಬೆಳ್ತಂಗಡಿ ನಗರ ಭಾಗಕ್ಕೆ ಹೊಂದ್ಕೊಂಡಂತೆ ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆಗಳು. ಮುಖ್ಯ ರಸ್ತೆಗೆ ಟ್ರಾಫಿಕ್ನ ಕಂಟ್ರೋಲ್ ಆಗಿ ಇರಬೇಕು ಅನ್ನೋ ಕಾರಣಕ್ಕೆ ನಮಗೆ ಇಲ್ಲಿ ಈ ಮುಖ್ಯ ರಸ್ತೆಯಲ್ಲಿ ಯಾರು ಕೂಡ ಮಧ್ಯ ಬಂದು ತೊಂದರೆ ಕೊಡುವಂಥದ್ದಿರಲ್ಲ. ವೆಹಿಕಲ್ಗಳಿಗೆ ನೇರವಾಗಿ ಹೋಗುವಂಥವ್ರಿಗೆ ತುಂಬ ಅನುಕೂಲವಾಗುತ್ತೆ. ದೂರದ ಊರುಗಳಿಗೆ ಹೋಗುವಂಥವ್ರಿಗೆ ಸರ್ವಿಸ್ ರಸ್ತೆಗಳನ್ನು ಮಾಡುವಂಥದ್ದು ಕೆಲಸ ಕೂಡ ಮಾಡಿದ್ದಾರೆ. ಇದು ಬೆಳ್ತಂಗಡಿ ನಗರ ಭಾಗಕ್ಕೆ ಎಂಟ್ರಿ ಆಗುವ ಸಮಯದಲ್ಲಿ, ಬೆಳ್ತಂಗಡಿ ನಗರಕ್ಕೆ ಎಂಟ್ರಿ ಆಗುವ ಸಮಯದಲ್ಲಿ ಎಷ್ಟು ಎಲ್ಲ ಕೆಲಸ ಆಗಿದೆ ಅಂತ. ಬಲಬದಿಯ ಸರ್ವಿಸ್ ರಸ್ತೆ ಕಂಪ್ಲೀಟ್ ಆಗಿದೆ, ಎಡಬದಿಯ ಸರ್ವಿಸ್ ರಸ್ತೆ ಕೂಡ ಕಂಪ್ಲೀಟ್ ಆಗಿದೆ. ಅದಕ್ಕೇನು ಕಬ್ಬಿಣದ ರೈಲಿಂಗ್ಸ್ಗಳನ್ನು ಏನು ಮಾಡಿದ್ದಾರೆ ಅದನ್ನು ಮಾಡುವಂಥ ಕೆಲಸ ಬಾಕಿ ಉಳಿದಿರ್ತದೆ, ಇಲ್ಲ ಸ್ವಲ್ಪ ಮಾಡ್ತಾ ಇದ್ದಾರೆ. ತುಂಬ ಅನುಕೂಲ ಆಗ್ತದೆ ಈ ಥರ ಸರ್ವಿಸ್ ರಸ್ತೆಗಳನ್ನು ಕೊಡುವಂಥದ್ದು ಮಾಡ್ಕೊತ ಬಂದರೆ. ನಾವೀಗ ಪುಂಜಲ್ಕಟ್ಟೆ ನಗರ ಭಾಗದಲ್ಲಿ ನೋಡ್ತೀವಿ, ಪುಂಜಲ್ಕಟ್ಟೆಯಲ್ಲಿ ಯಾವುದೇ ಥರ ಸರ್ವಿಸ್ ರಸ್ತೆಗಳು ಬಂದಿಲ್ಲ. ಅದು ಬಿಟ್ಟರೆ ನಾವೀಗ BC ರೋಡಿಂದ ಮಂಗಳೂರಲ್ಲಿ ಹೋಗುವಾಗ ಮುಖ್ಯವಾಗಿ ಫರಂಗಿಪೇಟೆಯಲ್ಲಿ ತುಂಬ ಟ್ರಾಫಿಕ್ ಆಗ್ತದೆ. ಒಂದೊಂದು ಟೈಮ್ ಕ್ಲಿಯರ್ ಆಗ್ತದೆ, ಆದರೂ ಕೂಡ ಫರಂಗಿಪೇಟೆಯ ಯಾವುದೇ ರೀತಿಯ ಸರ್ವಿಸ್ ರಸ್ತೆಗಳು ಈ ಥರ ಒಂದು ಓಡಾಡೋದಕ್ಕೆ ಒಂದು ಫುಟ್ಪಾತ್ಗಳು ಕೂಡ ಇರೋದಿಲ್ಲ ಅಲ್ಲಿ ಮುಖ್ಯ ರಸ್ತೆ. ನೀವು ಇಲ್ಲಿ ನೋಡ್ಬೋದು, ಬೆಳ್ತಂಗಡಿ ನಗರ ಭಾಗದಲ್ಲಿ ಕೆಲಸಗಳು ನಡೀತಾರಂಥ ಕೆಲಸ. ಅಗಲವಾದಂತಹ ಚರಂಡಿಗಳನ್ನು ಮಾಡುವ ಮೂಲಕ ಸರ್ವಿಸ್ ರಸ್ತೆಯ ನೀರು ಕೂಡ ಅದೇ ಚರಂಡಿಗೆ, ಮುಖ್ಯ ರಸ್ತೆಯ ನೀರು ಕೂಡ ಅದೇ ಚರಂಡಿಗೆ ಹೋಗುವಂಥದ್ದು, ಮತ್ತು ಅದನ್ನೇ ಫುಟ್ಪಾತ್ ಆಗಿ ಮಾಡಿರುವಂಥದ್ದು. ಮಂಗಳೂರು ಕಡೆಯಿಂದ ಬಂದಾಗ, BC ರೋಡ್ ಕಡೆಯಿಂದ ಬಂದಾಗ ಬೆಳ್ತಂಗಡಿ ಪೂರ್ತಿ ನಗರ ಭಾಗವನ್ನು ಇನ್ನೂ ಒಡೆಯುವಂಥ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಬೆಳ್ತಂಗಡಿ ನಗರ ಭಾಗ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಉದ್ದವಾಗಿ ಸಿಗ್ತದೆ. ಇದು ಕೂಡ ನಗರ ಭಾಗಕ್ಕೆ ಅಂಟಿಕೊಂಡಂತೆ, ನಗರದ ರಸ್ತೆಗೆ ಅಂಟಿಕೊಂಡಂತೆ ಇರ್ತದೆ. ಸೊ ಇಲ್ಲಿ ಇನ್ನು ಯಾವುದೇ ರೀತಿಯ ಕೆಲಸವನ್ನು
ಸ್ಟಾರ್ಟ್ ಮಾಡಿಲ್ಲ. ಹಿಂದೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ಡ್ರೈನೇಜ್ಗಳ ಕೆಲಸ ಇರ್ಬೋದು ಅಥವಾ ರೋಡ್ ಮಾರ್ಕಿಂಗ್ ಏನಿದೆ ಅಷ್ಟು ಜಾಗವನ್ನು ಕ್ಲೀನ್ ಮಾಡುವಂಥ ಕೆಲಸ ಕೂಡ ಆಗಿಲ್ಲ. ಇಲ್ಲಿ ತುಂಬ ಟ್ರಾಫಿಕ್ ಆಗ್ತದೆ. ಅಂದರೆ ವೆಹಿಕಲ್ ಹಿಂದ್ಗಡೆನೇ ನಾವು ಹೋಗ್ಬೇಕಾಗಿ ಬರ್ತದೆ. ಯಾವುದೇ ರೀತಿಯ ಓವರ್ಟೇಕ್ ಮಾಡೋದಕ್ಕೆ ಆಪ್ಷನ್ ಸಿಗೋದಿಲ್ಲ. ತುಂಬ ಕಿರಿಕಿರಿ ಆಗುವಂತಹ ಒಂದು ಜಾಗ ಬೆಳ್ತಂಗಡಿ ಕೂಡ ಅಂತ ಹೇಳ್ಬೋದು. ಹಾಗಾಗಿ ಬೆಳ್ತಂಗಡಿಯ ಕೆಲಸ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಸಿಗ್ತದೆ. ಇದು ಕೂಡ ಕೆಲಸ ಸ್ಟಾರ್ಟ್ ಆಗಿ 3ನೇ ವರ್ಷಕ್ಕೆ ಬಂದಿದೆ. ಇನ್ನೆಷ್ಟು ವರ್ಷಗಳ ಕಾಲದಲ್ಲಿ ಮುಗೀತದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಬೆಂಗಳೂರು ಮಂಗಳೂರು ತಿರುಗಾಡುವಂಥ ಸಮಯದಲ್ಲಿ ಯಾವಾಗ ಶಿರಾಡಿಘಟ್ಟನ ತೊಂದರೆ ಉಂಟಾಗ್ತದೆ ಆವಾಗ ಮಾತ್ರ ಈ ರಸ್ತೆಯನ್ನು ಉಪಯೋಗಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ಕಾರ್ಕಳ ಹೋಗುವಂಥವರು ಹೆಚ್ಚಿನಂಶ ಚಾರ್ಮುಡಿ ಘಾಟ್ನಲ್ಲಿ ಬಂದಂಥವರು ಗುರುವಾಂಕೆರೆಯಲ್ಲಿ ಬಲಬದಿಯಿಂದ ಹೋಗುವಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಕಾರ್ಕಳ ಮತ್ತು ಉಡುಪಿ ಏನಿದೆ ಅಲ್ಲಿಯ ಜನಗಳಿಗೆ ಈ ರಸ್ತೆ ಒಂದು ಸ್ವಲ್ಪ ಮುಖ್ಯವಾಗಿರ್ತದೆ. ಮಂಗಳೂರಿಗೆ ಇದು ಮುಖ್ಯ ರಸ್ತೆನೇ ಆಗಿದರೂ ಕೂಡ ಅಂದರೆ ಬದಲಿ ರಸ್ತೆ ಅಂತಲೇ ಹೇಳ್ಬೋದು. ಅಂದರೆ ಶಿರಾಡಿ ಘಾಟ್ನ ಇದು ಕ್ರೌಡ್ ಜಾಸ್ತಿ ಆಗುವಾಗಿರ್ಬೋದು. ಆ ಸಮಯದಲ್ಲಿ ಬೆಳ್ತಂಗಡಿ ಕೂಡ ಅಷ್ಟು ಇದು ಏನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದೆ. ಬೆಳ್ತಂಗಡಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ರೋಡಿನ ಕೆಲಸಗಳು ಅಂತ ಹೇಳಬೇಕು. ಅಂದರೆ ಆಚೆ ಈಚೆ ಇರ್ಬೋದು ಮುಂದಕ್ಕೆ, ಅಂದರೆ ಎಲ್ಲ ಕನೆಕ್ಟಿವಿಟಿ ಕೊಡುವಂಥ ರಸ್ತೆಗಳು ಆಗಿರ್ಬೋದು. ಆದರೆ ನಗರ ಭಾಗದ ರಸ್ತೆಗಳು ಯಾವುದೇ ರೀತಿಯಾಗಿ ಆಗಿರೋದಿಲ್ಲ. ಕಳೆದ ಒಂದು 25 ವರ್ಷಗಳಿಂದ ನಾವು ಇದೇ ರೀತಿಯ ರಸ್ತೆಯಲ್ಲಿ ತಿರುಗ್ತಾ ಇದ್ದೇವೆ. ಆ ಕಾರಣಕ್ಕೆ ಇವತ್ತಿನ ದಿನಗಳು ಇದು ಆಗ್ತಿದೆ ಅಂತಂದರೆ ನೋಡಿ, ಈಗ ಬಲಭಾಗದಲ್ಲಿ ನೋಡಿ ಇನ್ನು ಬಿಲ್ಡಿಂಗ್ಗಳನ್ನು ಹೊಡೆಯುವಂಥ ಕೆಲಸ ಮಾಡಿಲ್ಲ. ಆದರೆ ಬ್ರಿಡ್ಜು ರೆಡಿಯಾಗಿದೆ, ಬ್ರಿಡ್ಜಿನ ಕೆಲಸ ರೆಡಿಯಾಗಿದೆ, ಡಬಲ್ ಬ್ರಿಡ್ಜ್ ರೆಡಿಯಾಗಿದೆ. ಡಬಲ್ ಬ್ರಿಡ್ಜ್ ರೆಡಿ ಆದರೂ ಕೂಡ ಅಲ್ಲಿರುವಂಥ ಮುಂದೆ ಇರುವಂಥ ಬಿಲ್ಡಿಂಗ್ಗಳನ್ನು ಹೊಡೆಯುವಂಥ ಕೆಲಸ ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಇದು ಹಳೆಯ ಬ್ರಿಡ್ಜು. ಇಲ್ಲಿ ಕೂಡ ಯಾವುದೇ ರೀತಿಯ ಮನೆಗಳನ್ನು ತೆರವು ಮಾಡುವಂಥ ಕೆಲಸಗಳು ಸ್ಟಾರ್ಟ್ ಆಗಿಲ್ಲ. ಬ್ರಿಡ್ಜಿನ ಕೆಲಸ ಆಗಿದೆ. ಬೆಳ್ತಂಗಡಿಯ ನಗರಕ್ಕೆ ಎಂಟ್ರಿ ಆಗಬೇಕು ಅಂತಂದರೆ ಉಜಿರೆಯಿಂದ ದೊಡ್ಡದಾದಂಥ ಒಂದು ನದಿ ಫಾಲ್ಗುಣಿ ನದಿ ಏನಿದೆ ಅದು ಇಲ್ಲೇ ಹೋಗ್ತದೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಹೋಗುವಂಥದ್ದು ಅಂತ. ಈ ರೋಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಎಲ್ಲ ನಗರದಿಂದ ನಗರಕ್ಕೆ, ಅಂದರೆ ಗುರುವಾಂಕೆರೆ ನಗರ ಇರ್ಬೋದು, ಬೆಳ್ತಂಗಡಿ ಇರ್ಬೋದು ಅಥವಾ ಉಜಿರೆ ಇರ್ಬೋದು, ಎಲ್ಲವೂ ಕೂಡ 2-3 ಕಿಲೋಮೀಟ್ರ್ 4-5 ಕಿಲೋಮೀಟರ್ ಅಷ್ಟು ದೂರ ಇರ್ತದೆ. ಎಲ್ಲವೂ ಅಂಟಿಕೊಂಡಂತೆ ಇರುವ ಕಾರಣ ಈ ರೀತಿಯಾದಂತಹ ಒಂದು ಟ್ರಾಫಿಕ್ ಅಂತಲೇ ಹೇಳ್ಬೋದು. ನೋಡಿ, ಬೆಳ್ತಂಗಡಿ ನಗರ ಮುಗಿದ ನಂತರ ಇಲ್ಲಿ ರಸ್ತೆ ಕೆಲಸ ನಡೀತಾ ಇದೆ. ತಡೆಗೋಡೆ ಕಟ್ಟುವಂಥದ್ದು ಇರ್ಬೋದು, ಎಡಬದಿಯಲ್ಲಿ ಸರ್ವಿಸ್ ರಸ್ತೆಯನ್ನು ನೀವು ಕಾಣಿಸ್ತಾ ಇರ್ಬೋದು. ಈ ಮಧ್ಯದ ಭಾಗದಕ್ಕೆ ಮುಖ್ಯ ರಸ್ತೆ ಹೋಗ್ತದೆ ಮತ್ತು ಇಲ್ಲಿ ಬಲಭಾಗದಲ್ಲಿ ಮತ್ತೆ ಒಂದು ಸರ್ವಿಸ್ ರಸ್ತೆ ಹೋಗ್ತದೆ. ಈ ಸರ್ವಿಸ್ ರಸ್ತೆ ಯಾಕೆ ಮುಖ್ಯವಾಗಿದೆ ಅಂತಂದರೆ, ನಾನು ನಿಮಗೆ ಹೇಳಿದಾಗೆ ಗುರುವಾಂಕೆರೆ
ಬೆಳ್ತಂಗಡಿ ಮತ್ತು ಉಜಿರೆ 10 ಕಿಲೋಮೀಟರ್ನಲ್ಲಿ 10 ಕಿಲೋಮೀಟರ್ ಕೂಡ ಅಂಟಿಕೊಂಡಂತೆ ನಗರಗಳು ಬೆಳೆದು ಹೋಗಿದೆ. ಈಗ ಬೆಳೆದು ಹೋಗಿರೋದ್ರಿಂದ ಎಲ್ಲ ಅಕ್ಕಪಕ್ಕದ ಎಲ್ಲ ಜಾಗದಲ್ಲಿ ಕೂಡ ನಗರ ಬೆಳೆದಿರೋದ್ರಿಂದ ಇಲ್ಲಿಗೆ ದೊಡ್ಡದಾದಂಥ ರಸ್ತೆಗಳನ್ನು ಅಂದರೆ 4 ಲೈನ್ ರಸ್ತೆಗಳನ್ನು ಮಾಡಿ ಬ್ರಿಡ್ಜ್ಗಳನ್ನು ಮಾಡಲಿಕ್ಕೆ ಕಷ್ಟ ಇರೋದ್ರಿಂದ ಇಲ್ಲಿ ಸರ್ವಿಸ್ ರಸ್ತೆಗಳನ್ನು ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಬದಿಯಲ್ಲಿ ಸರ್ವಿಸ್ ರಸ್ತೆ ಮತ್ತು ಮಧ್ಯದಲ್ಲಿ ಮುಖ್ಯ ರಸ್ತೆನ ಮಾಡಿದ್ರೆ ಸ್ವಲ್ಪ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಈ ದೂರದಿಂದ ಏನು ಚಿಕ್ಕಮಗಳೂರು, ಮೂಡಿಗೆರೆ, ಬೇಲೂರು ಮೇಲ್ಗಡೆಯಿಂದ ಏನು ಘಟ್ಟದ ಮೇಲ್ಭಾಗದಿಂದ ಬರೋಂಥ ಜನರುಗಳಿಗೆ ಮಂಗಳೂರಿಗೆ ಹೋಗುವಂಥ ಸಮಯದಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ, ಸ್ವಲ್ಪ ಟ್ರಾಫಿಕ್ನ ಸಮಸ್ಯೆ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೆ ನೋಡಿ ಇಲ್ಲಿ ಈ ರೀತಿಯಾದಂಥ ರಸ್ತೆ ಕಂಪ್ಲೀಟಾಗಿ ಮುಂದಿನ ದಿನಗಳಲ್ಲಿ ನಮಗೆ ಸಿಗ್ತದೆ. ಮಧ್ಯದಲ್ಲಿ ಮುಖ್ಯ ರಸ್ತೆ, ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿ ಸರ್ವಿಸ್ ರಸ್ತೆಗಳು. ಬೆಳ್ತಂಗಡಿ ನಗರ ಭಾಗವನ್ನು ಕೆಲಸವನ್ನು ಕಂಪ್ಲೀಟ್ ಆದ ನಂತರ ನಾವು ಈ ರೀತಿಯಾದಂಥ ಒಂದು ರಸ್ತೆಯನ್ನು ಬೆಳ್ತಂಗಡಿ ನಗರ ಭಾಗದಲ್ಲಿ ಕೂಡ ನೋಡ್ಬೋದು. ದೂರದ ಊರುಗಳಿಗೆ ಹೋಗುವಂಥವ್ರು ಮುಖ್ಯ ರಸ್ತೆಯನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಗುವಂಥವರಿಗೆ ಈ ಸರ್ವಿಸ್ ರಸ್ತೆಗಳು ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಎಲ್ಲ ಸರ್ವಿಸ್ ರಸ್ತೆಗಳು ಓಪನ್ ಆದ ನಂತರ ಮಧ್ಯದ ರಸ್ತೆಗೆ ಎಲ್ಲ ಕಡೆ ಮಧ್ಯೆ ಏನು ಎಂಟ್ರಿ ಆಗುವಂಥ ಜಾಗಗಳಿದೆ ಅದನ್ನೆಲ್ಲ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಮಾಹಿತಿ ಇದೆ. ಆ ಸಮಯದಲ್ಲಿ ಸ್ವಲ್ಪ ಈ ಮುಖ್ಯ ರಸ್ತೆಯ ಓಡಾಟಕ್ಕೆ ಅನುಕೂಲವಾಗ್ತದೆ ಅಂತ ಹೇಳ್ಬೋದು. ಈ ಪ್ರಸನ್ನ ಎಜುಕೇಷನ್ ಟ್ರಸ್ಟ್ ಹತ್ರ ಕಳೆದ ವರ್ಷ ನಾವು ನೋಡ್ತಿರ್ಬೋದಾಗಿತ್ತು. ಇದಕ್ಕೆ ತಡೆಗೋಡೆ ಅಂತ ಕಟ್ಟುವಂಥ ಕೆಲಸ ಮತ್ತೆಲ್ಲದೂ ಮಾಡಿದ್ದಾರೆ. ಮತ್ತು ಸರ್ವಿಸ್ ರಸ್ತೆ ನೋಡಿ ಅಲ್ಲಿ ಮೇಲೆ ಹೋಗಿ ಕೆಳಗಡೆ ಬರುವಂಥದ್ದು ಅಂತ ಮಾಡಿದ್ದಾರೆ. ಇಲ್ಲಿ ಇದು ಉಜಿರೆ ಮತ್ತು ಬೆಳ್ತಂಗಡಿ ಮಧ್ಯದಲ್ಲಿ ಇರುವಂಥ ಪ್ರಸನ್ನ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ತುಂಬ ಹಳೆಯ ಒಂದು ಸಂಸ್ಥೆ. ಸ್ವಲ್ಪ ದೂರ ಕೆಲಸ ಆಗಿರೋ ಕಾರಣ ನೋಡಿ ಹೇಗೆ ಕಾಣಿಸ್ತದೆ. ಕೆಲಸ ಆಗಿರುವಂಥದ್ದು ಎಲ್ಲ ಕಡೆ ಇದೇ ರೀತಿಯಾಗಿ ಕಂಪ್ಲೀಟಾಗಿ ಆದರೆ ಮುಂದಿನ ದಿನಗಳಲ್ಲಿ ಪೂರ್ತಿಯಾದ ರಸ್ತೆ ಇದೇ ರೀತಿ ಇರ್ತದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಈಗ ಜನವರಿ ಫೆಬ್ರವರಿ ತಿಂಗಳಲ್ಲಿ ಇರುವ ಕಾರಣ ನಾವು ಸ್ವಲ್ಪ 3-4 ತಿಂಗಳು ಇವರು ಕೆಲಸದ ವೇಗವನ್ನು ಹೆಚ್ಚಿಸಿದ್ರೆ ಮಳೆಗಾಲ ಬರೋದ್ರೊಳಗಡೆ ಸ್ವಲ್ಪ ಕೆಲಸಗಳು ವೇಗವಾಗಿ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತಲೂ ಹೇಳ್ಬೋದು. ಮತ್ತೆ ಮಳೆಗಾಲ ಸ್ಟಾರ್ಟ್ ಆದ ನಂತರ ಕರಾವಳಿಯ ಮಳೆಯ ಒಂದು ವೇಗಕ್ಕೆ ಹೆಚ್ಚು ಕಡಿಮೆ ಅಂದರೆ ಜೂನ್ ಮೊದಲನೇ ವಾರದಿಂದನೇ ಸ್ಟಾರ್ಟ್ ಆದರೆ ಮೇ ಎಂಡಿಗೆ ಅಥವಾ ಜೂನಿಗೆ ಸ್ಟಾರ್ಟ್ ಆಗುವ ಮಳೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಈ ವರ್ಷ ನವಂಬರ್ನವರೆಗೂ ಕೂಡ ಮಳೆ ಬರ್ತಾ ಇತ್ತು. ಹಾಗಾಗಿ 3-4 ತಿಂಗಳುಗಳು ಯಾವುದೇ ರೀತಿಯ 4-5 ತಿಂಗಳುಗಳು ಯಾವುದೇ ರೀತಿಯ ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ. ಈ ರೀತಿಯಾದಂಥ ತಡೆಗೋಡೆಯನ್ನು ಕೂಡ ಮಾಡಿದ್ದಾರೆ ನೋಡಿ. ಇದು ಲೈಫ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಆ ಕಬ್ಬಿಣದ ಏನು ರೈಲಿಂಗ್ಸನ್ನು ಮಾಡಿದ್ದಾರೆ ಅದು ಎಷ್ಟು ಬರ್ತದೆ ಅಂತೇಳಿ ಅಂತ
ಎಷ್ಟು ಲಾಂಗ್ ಟೈಮ್ ಬರ್ತದೆ ಅಂತ ನೋಡಬೇಕಾಗ್ತದೆ. ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆಗಳು, ಮೇನ್ ರಸ್ತೆ, ಮುಖ್ಯ ರಸ್ತೆಯನ್ನು ಮಾಡುವಂಥ ಕೆಲಸ ವೇಗವನ್ನು ಪಡೆದುಕೊಳ್ಬೇಕಾಗಿದೆ. ಮುಂದಿನ 3-4 ತಿಂಗಳುಗಳು ಮಳೆಗಾಲ ಬರುವ ಮುಂಚೆ ಅಂತಲೇ ಹೇಳ್ಬೋದು. ನಾವಿನ್ನೇನು ಉಜಿರೆ ನಗರ ಭಾಗಕ್ಕೆ ಎಂಟ್ರಿ ಆಗುವ ಮುಂಚೆ ಈ ವಿಡಿಯೋನ ಇಲ್ಲಿ ಮುಗಿಸಿ, ಮುಂದಿನ ವಿಡಿಯೋದಲ್ಲಿ ಉಜಿರೆ ಒಂದು ಹೋಬಳಿ ಲೆವೆಲ್ಗೆ ಇದ್ರೂ ಕೂಡ ತುಂಬ ಬೆಳೆದಿರುವಂಥ ಒಂದು ಜಾಗ ಅಂತ ಹೇಳ್ಬೋದು. ಅದರ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು.